ಮೇಡಮ್ ನಮ್ಮ ಗಿಡದಲ್ಲಿ ಬೆಳವಣಿಗೆನೂ ಆಗ್ತಾ ಇದೆ, ಹೂಗಳು ಬರ್ತಾ ಇಲ್ಲ. ಮೊಗ್ಗು ಬರುತ್ತೆ, ಚಿಕ್ಕದಾಗಿ ಅರಳುತ್ತೆ, ಕೆಲವೊಮ್ಮೆ ಅರಳೋದೇ ಇಲ್ಲ. ಗಿಡದಲ್ಲಿ ಗ್ರೋತೇ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಏನು ಕಾರಣ? ಎಲ್ಲರೂ ಫರ್ಟಿಲೈಸರ್ ಹೇಳ್ತಾರೆ, ಎಲ್ಲರೂ ಅದನ್ನು ಹಾಕಿ ಇದನ್ನು ಹಾಕಿ. ಆದರೆ ಆ ಫರ್ಟಿಲೈಸರ್ನಿಂದ ಗಿಡಕ್ಕೆ ಅನುಕೂಲ ಆಗ್ತಾ ಇದೆಯಾ? ಆ ಗಿಡಕ್ಕೆ ಯಾವ ಒಂದು ಅಂಶದ ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿದೇನೆ ನಾವು ಗಿಡಗಳಿಗೆ ಫರ್ಟಿಲೈಸರ್ ಮಾಡ್ತಾ ಹೋದರೆ ಆ ಗಿಡಗಳಲ್ಲಿ ಯಾವುದೇ ರೀತಿಯ ಪರಿಣಾಮ ಉಂಟಾಗಲ್ಲ. ಸೊ ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನೋಡಿರಿ, ದಾಸವಾಳ ಗಿಡ, ಮಲ್ಲಿಗೆ, ಗುಲಾಬಿ ಗಿಡ ಈ 3 ಗಿಡದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಎಲೆಗಳು ಹಳದಿ ಆಗೋದು, ಮೊಗ್ಗುಗಳು ಹಳದಿ ಆಗೋದು. ಇದು ಯಾಕಾಗತ್ತೆ? ಐರನ್ ಕ್ಲೋರೋಸಿಸ್ ಅನ್ನುವಂಥ ಒಂದು ಮುಖ್ಯವಾದಂಥ ಅಂಶದ ಕೊರತೆ ಕಂಡಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿಯ ಮೊಗ್ಗುಗಳು, ಎಲೆಗಳು ಹಳದಿ ಆಗೋದು ಕಂಡುಬರುತ್ತೆ. ಎಲೆಗಳು ಹಳದಿ ಆಗೋದು, ಇವಾಗ ನ್ಯೂ ಗ್ರೋತ್ ಆಗ್ತಾ ಇದೆ ಗಿಡದಲ್ಲಿ. ಆ ಗ್ರೋತ್ ಕೂಡ ಏನಾಗುತ್ತೆ ನೋಡಿ, ಈ ರೀತಿ ಚಿಕ್ಕದಾಗಿ ಎಲೆಗಳು ಬರ್ತಾ ಇದೆ, ಗ್ರೋತ್ ಆಗ್ತಾ ಇದೆ. ಅದರ ನರಗಳು ಹಸಿರಾಗಿದೆ, ಆದರೆ ಸೈಡಲ್ಲೆಲ್ಲ ಹಳದಿಯಾಗಿದೆ. ಇದು ಯಾಕಾಗತ್ತೆ? ಆಮೇಲೆ ಬೆಳವಣಿಗೆ, ಗಿಡದ ಬೆಳವಣಿಗೆ ಕುಂಠಿತವಾಗ್ತಾ ಇದೆ. ಎಲೆಗಳೆಲ್ಲ ಕಂಪ್ಲೀಟಾಗಿ ಹಳದಿಯಾಗಿ ಉದುರೋಗ್ತಾ ಇದೆ. ಇದೆಲ್ಲ ಯಾಕಾಗುತ್ತೆ ಅಂತಂದರೆ ಕಬ್ಬಿನಾಂಶದ ಕೊರತೆ. ನಾನು ಹಲವಾರು ವಿಡಿಯೋಗಳಲ್ಲಿ ಹಲವಾರು ಕಾರಣಗಳನ್ನು ತಿಳಿಸಿದ್ದೀನಿ, ಆದರೆ ಇದನ್ನು ಮಾತ್ರ ನೀವು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಲೇಬೇಕು. ನೋಡಿ, ಈ ರೀತಿ ಕಂಪ್ಲೀಟಾಗಿ ಹಳದಿಯಾಗಿ ಉದುರ್ತಾ ಇದೆ, ಬ್ರೌನ್ ಬಣ್ಣಕ್ಕೆ ತಿರುಗ್ತಾ ಇದೆ. ಇವೆಲ್ಲ ಏನಾಗುತ್ತೆ ಅಂತಂದರೆ ಐರನ್ ಡೆಫಿಷಿಯನ್ಸಿಯಿಂದ ಕೂಡ ಆಗುತ್ತೆ. ಕೆಲವೊಮ್ಮೆ ಮಿಲಿಬಗ್ಸ್ ಅದು ಇದು ಎಲ್ಲ ಕಾರಣಗಳು ಇರುತ್ತೆ. ಆದರೆ ನೀವೇನು ಮಾಡಬೇಕು, ಯಾವ ಒಂದು ಕಾರಣದಿಂದ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡಬೇಕು. ಮೊನ್ನೆ ನಾನೊಂದು ಎಪ್ಸಮ್ ಸಾಲ್ಟ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ. ಅದನ್ನು ಹಾಕಿದಾಗಿಂದ ಆ ಗಿಡದ ರಿಸಲ್ಟ್ ನನಗೆ ಚೆನ್ನಾಗಿ ಬಂದಿದೆ. ಆದರೆ ಈ ರೀತಿ ನರಗಳು ಹಳದಿಯಾಗಿ ಹಸಿರಾಗಿದ್ದು ಸೈಡಲ್ಲೆಲ್ಲ ಹಳದಿ ಆಗ್ತಾ ಇದ್ರೆ ಇದು ಐರನ್ ಡೆಫಿಷಿಯನ್ಸಿಯಿಂದ ಆಗ್ತಾ ಇದೆ ಅಂತ ಅರ್ಥ. ಐರನ್ ಕೊರತೆ, ಕಬ್ಬಿನಾಂಶದ ಕೊರತೆ. ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಂದು ಡ್ರೈನೇಜ್ ಸಿಸ್ಟಮ್. ಇದೆಲ್ಲ ವಿಡಿಯೋನಲ್ಲಿ ಎಲ್ಲರೂ ನಿಮಗೆ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ಆದರೆ ಈ ಡ್ರೈನೇಜ್ ಹೋಲ್ನ ಮುಖ್ಯ ಒಂದು ಅಂಶ ಏನು ಗೊತ್ತಾ? ನೀವು ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ, ಮಣ್ಣು ಕಾಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಬೇರುಗಳು ಕಬ್ಬಿನಾಂಶವನ್ನು ಹೀರ್ಕೊಳ್ಳೋದಕ್ಕೆ ಅಡಚಣೆ ಉಂಟು ಮಾಡುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ಕಂಟಿನ್ಯೂಸ್ ಆಗಿ ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲನೇದು ಬಂದು ನೀವೇನು ಮಾಡಿ, ಈರುಳ್ಳಿ ಸಿಪ್ಪೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದನ್ನು ನೀವು ಪೌಡ್ರ್ ಮಾಡಿ ಗಿಡಗಳಿಗೆ ಹಾಕಿ. ಇದರಲ್ಲಿ ಐರನ್ ಅಂಶ ಇದೆ, ಕ್ಯಾಲ್ಶಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ ಎಲ್ಲ ಇದೆ. ಆದರೆ ಮುಖ್ಯವಾಗಿ ಇದರಲ್ಲಿ ಐರನ್ ಅಂಶ, ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಒಂದು ಭಾಗ ಅದು. ಆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಿಡಗಳಿಗೆ ಸಿಗಲಿಲ್ಲ ಅಂತಂದರೆ ಗಿಡಗಳಲ್ಲಿ ಐರನ್ ಕೊರತೆ ಉಂಟಾಗಿ ಗಿಡದ ಎಲೆಗಳು ಹಳದಿಯಾಗುತ್ತೆ, ಮೊಗ್ಗುಗಳು ಉದುರೋದಕ್ಕೆ ಶುರುವಾಗುತ್ತೆ. ಇದನ್ನು ಪೌಡರ್ ಮಾಡಿ ಹಾಕಿ ಅಥವಾ ಲಿಕ್ವಿಡ್ ಫಾರ್ಮ್ನಲ್ಲಿ ಹಾಕಿ ಯಾವುದೇ ರೀತಿ ನೀವೇನು ಮಾಡಬೇಕು, ಈರುಳ್ಳಿ ಸಿಪ್ಪೆಯನ್ನು 8ರಿಂದ 10 ದಿನಗಳ ಗ್ಯಾಪಲ್ಲಿ ಕೊಡ್ತಾನೆ ಇರಬೇಕು. ನೆಕ್ಸ್ಟ್ ಬರುವಂಥದ್ದು ಕಿತ್ತಳೆ ಸಿಪ್ಪೆ. ಇದರಲ್ಲೂ ಕೂಡ ಐರನ್ ಇದೆ, ಇದರಲ್ಲಿಯೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಇದನ್ನು ನೀವು ಪೌಡರ್ ಮಾಡಿ ಹಾಕ್ಬೋದು, ಲಿಕ್ವಿಡ್ ಫಾರ್ಮ್ನಲ್ಲೂ ಹಾಕ್ಬೋದು. ಈ ರೀತಿ ಮಣ್ಣಿನಲ್ಲಿ ಒಂದೊಂದು ಚಮಚನ ವಾರಕ್ಕೆ ಒಂದು ಸರಿ ಹಾಕೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಐರನ್ನ ಅಂಶ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಗಿಡದ ಎಲೆಗಳಾಗಿರ್ಬೋದು, ಅದರ ಹೊಸ ಚಿಗುರಾಗಿರ್ಬೋದು ಹಸಿರಾಗಿ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಆ ನರಗಳು ಹಸಿರಾಗಿ ಉಳಿಯುತ್ತೆ, ಸೈಡಲ್ಲಿರುವಂಥ ಭಾಗ ಎಲ್ಲ ಏನಾಗುತ್ತೆ, ಹಳದಿ ಆಗ್ತಾ ಹೋಗುತ್ತೆ. ಇದರಿಂದ ಅವು ಕ್ಲೋರೋಫಿಲ್ ಅನ್ನೋ ಅಂಶ ಒಂದು ಕೊರತೆಯಾಗಿ ಫೋಟೋಸಿಂಥಸಿಸ್ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಾಗಲ್ಲ. ಇದರಿಂದ ಗಿಡದ ಎಲೆಗಳು, ಮೊಗ್ಗುಗಳು ಉದುರೋದಕ್ಕೆ ಶುರುವಾಗುತ್ತೆ. ಮಣ್ಣು ಅತಿಯಾಗಿ ಕ್ಷಾರೀಯಾಗಿದ್ದರೆ ಅಥವಾ ಆಲ್ಕಲೈನ್ ಆಗಿದ್ದರೆ ಇಂಥ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಎಲೆಗಳು ಹಳದಿ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಮಣ್ಣನ್ನು ಲೈಟಾಗಿ ಆ್ಯಸಿಡಿಕ್ ಆಗಿರಿ. ಅತಿಯಾಗಿ ಆ್ಯಸಿಡಿಕ್ ಆಗಿರಬಾರ್ದು, ಅತಿಯಾಗಿ ಕ್ಷಾರೀಯನೂ ಇರಬಾರ್ದು. ನೆಕ್ಸ್ಟ್ ಬರುವಂಥ ಒಂದು 3ನೇ ವಸ್ತು ಯಾವುದು ಅಂತಂದರೆ ಕಂಪೋಸ್ಟ್ನಲ್ಲೂ ಕೂಡ ನಮಗೆ ಕಬ್ಬಿನಾಂಶ ಹೇರಳವಾಗಿ ಸಿಗುತ್ತೆ. ಹಾಗಾಗಿ ಈ ಕಂಪೋಸ್ಟನ್ನು ನೀವು 8 ದಿನಕ್ಕೊಮ್ಮೆ ಕೇವಲ ಒಂದು 2 ಚಮಚ, ಅರ್ಧ kg 1 kg ಬೇಡ, 2 ಚಮಚ ಪ್ರತಿಯೊಂದು ಪಾಟ್ನಲ್ಲಿ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋದರೆ ಆ ಗಿಡಗಳಲ್ಲಿ ಉಂಟಾಗುವಂಥ ಕಬ್ಬಿನಾಂಶದ ಕೊರತೆಯನ್ನು ಇದು ನೀಗಿಸುತ್ತೆ. ಆಮೇಲೆ ಅತಿಯಾದ ಆಲ್ಕಲೈನ್ ಆಗಿದ್ದರೆ, ಅತಿಯಾದ ಕ್ಷಾರೀಯವಾಗಿದ್ದರೆ ನೀವೇನು ಮಾಡ್ಬೋದು, ಇಲ್ಲಿ ಅದನ್ನು ಕಂಟ್ರೋಲಲ್ಲೂ ಮಾಡ್ಕೊಳ್ಬೋದು. ಅತಿಯಾದ ಆಮ್ಲೀಯತೆ, ಕ್ಷಾರೀಯತೆಯನ್ನು ಹೊಂದಿದರೆ ಅದನ್ನು ಆಮ್ಲೀಯತೆಯಾಗಿ ಮಾಡ್ಕೊಳ್ಬೋದು. ಅತಿಯಾಗಿ ಆಮ್ಲೀಯತೆ ಇದ್ದರೆ ಅದನ್ನು ನೀವೇನು ಮಾಡಬೇಕು, pH ಲೆವೆಲನ್ನು 6.5 ಇದರ ಮಧ್ಯದಲ್ಲೇ ಇಡಬೇಕು. ಮೇಲಕ್ಕೂ ಇರಬಾರ್ದು, ಕೆಳಗಡೆನೂ ಇಳಿಬಾರ್ದು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಮಣ್ಣು ತುಂಬಾ ಹಸಿ ಆಗ್ತಾ ಇದ್ದರೆ, ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಮಣ್ಣು ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಮಣ್ಣು ನಾವು ಹಾಕುವಂಥ ಫರ್ಟಿಲೈಸರ್ನಲ್ಲಿರುವಂಥ ಕಬ್ಬಿನಾಂಶವನ್ನು ಹೀರ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಎಲೆಗಳು ಹಳದಿ ಆಗೋದಕ್ಕೆ ಶುರುವಾಗುತ್ತೆ. 4ನೇದು ವಸ್ತು ಏನಂತಂದರೆ ನಿಂಬೆಹಣ್ಣಿನ ಸಿಪ್ಪೆ. ಇವಾಗ ಬೇಸಿಗೆಗಾಲ, ಪ್ರತಿಯೊಬ್ಬರು ಮನೆಯಲ್ಲಿ ಪಾನಕ ಮಾಡೋದಕ್ಕೆ ತಂದಿರ್ತೀರ. ಇವಾಗ ನೀವು ಬಳಸಿರುವಂಥ ಒಂದು ನಿಂಬೆಹಣ್ಣು ಏನಿರುತ್ತಲ್ಲ, ಅರ್ಧ ಹೋಳು ಕಟ್ ಮಾಡಿ ಇಟ್ಬಿಟ್ಟಿರ್ತೀವಿ, ಅದು ಉಪಯೋಗಕ್ಕೆ ಬರಲ್ಲ.
ಬರಲ್ಲ. ಆವಾಗ ಒಂದು ಅರ್ಧ ಹುಳು ಒಂದು 50 ml ನೀರಿನಲ್ಲಿ ಅಥವಾ 1 ಲೀಟರ್ ನೀರಿನಲ್ಲಿ ಅದರ ರಸವನ್ನು ಹಿಂಡಿ ಅದನ್ನು ಗಿಡಗಳಿಗೆ ಹಾಕ್ಬೋದು. ಇದರಲ್ಲೂ ಕೂಡ ಕಬ್ಬಿನಾಂಶ ಇದೆ. ಲೆಮನ್ ನಿಂಬೆಹಣ್ಣಿನಲ್ಲೂ ಕಬ್ಬಿನಾಂಶ ಇರೋದ್ರಿಂದ ಇದು ಕೂಡ ಗಿಡದ ಮಣ್ಣಿನಲ್ಲಿ ಇರುವಂತಹ ಕಬ್ಬಿನಾಂಶದ ಕೊರತೆಯನ್ನು ನೀಗಿಸುತ್ತೆ. ಅದರಲ್ಲಿ ನೀವು ಒಂದು ಅರ್ಧ ಚಮಚ ಅಥವಾ ಒಂದು 2 ಚಿಟಿಕೆಯಷ್ಟು ಕಾಫಿ ಪೌಡರ್ ಹಾಕೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂತಂದರೆ ಆ್ಯಸಿಡಿಕ್ ಅಂಶ ಹೆಚ್ಚಾಗಿರೋದ್ರಿಂದ ಗಿಡದ ಮಣ್ಣು ಆ್ಯಸಿಡಿಕ್ ಆಗುತ್ತೆ. ಆವಾಗ ಈ ಕಾಫಿ ಪೌಡರ್ನಲ್ಲೂ ಹೇರಳವಾಗಿ ಕಬ್ಬಿನಾಂಶ ಇರೋದ್ರಿಂದ ಅದು ನ್ಯೂಟ್ರಿಯೆಂಟ್ಸನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ಡೈಲಿ ಅಕ್ಕಿಯನ್ನು ತೊಳಿತೀವಲ್ಲ ಅನ್ನ ಮಾಡೋದಕ್ಕೆ, ಆ ಅಕ್ಕಿ ತೊಳೆದಿರುವಂಥ ನೀರಿನಲ್ಲೂ ಕೂಡ ಅತಿಯಾಗಿ ಐರನ್ ಅಂಶ ಇರೋದ್ರಿಂದ ಅದನ್ನು ಕೂಡ ನೀವು ಕಂಟಿನ್ಯೂಸ್ ಆಗಿ ಗಿಡಗಳಿಗೆ ಹಾಕ್ತಾ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡದ ಮಣ್ಣಿನಲ್ಲಿ ಐರನ್ ಕೊರತೆ ಇದ್ದರೆ ಅದು ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಇದರಿಂದ ಎಲೆಗಳಾಗಿರ್ಬೋದು, ಗಿಡ ಆಗಿರ್ಬೋದು ಹಚ್ಚ ಹಸಿರಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕ್ಕಿ ತೊಳೆದಿರುವಂಥ ನೀರನ್ನು ನೀವು ಎಲೆಗಳ ಮೇಲೆ ಕಂಪ್ಲೀಟಾಗಿ ಸ್ಪ್ರೇ ಮಾಡೋದ್ರಿಂದ ಆ ನರ್ವ್ಸ್ ಏನಿರುತ್ತಲ್ಲ, ನರಗಳು ಅದನ್ನು ಇಮ್ಮಿಡಿಯೇಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಮೇಲೆ ನೋಡಿ, ಈ ರೀತಿ ನಿಂಬೆಹಣ್ಣಿನ ರಸ ಹಿಂಡಿರುವಂಥದ್ದು ಏನಿದೆಯಲ್ಲ, ಕಾಫಿ ಪೌಡರ್ ಮಿಕ್ಸ್ ಮಾಡಿರೋದು, ಅದನ್ನು ಕೂಡ ನೀವೇನು ಮಾಡಬೇಕು, ಗಿಡಗಳ ಫೋಲಿಯೇಜ್ ಸ್ಪ್ರೇ ಮಾಡೋದ್ರಿಂದ ಗಿಡದ ಎಲೆಗಳು ಅದನ್ನು ಇಮಿಡಿಯೇಟಾಗಿ ಅಬ್ಸಾರ್ಬ್ ಮಾಡಿಕೊಂಡು ಆ ನರಗಳು ಹೆಲ್ದಿಯಾಗಿ ಬೆಳೆಯುತ್ತೆ. ಆಮೇಲೆ ಸುತ್ತಲೂ ಹಳದಿಯಾಗಿರುವಂಥ ಎಲೆಗಳು ಕೂಡ ಏನಾಗುತ್ತೆ, ಹಚ್ಚ ಹಸಿರಾಗಿ ಕನ್ವರ್ಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಈಗ ಮನೆಯಲ್ಲಿ ತುಕ್ಕು ಹಿಡಿದಿರುವಂಥ ಕೀಲು ಅಥವಾ ಯಾವುದೇ ಒಂದು ಕಬ್ಬಿಣದ ವಸ್ತು ತುಕ್ಕು ಹಿಡಿದಿದೆ ಅಂತಂದರೆ ನೀವು ಒಂದು 2 ದಿನ ಅಥವಾ ಒಂದು 24 hours ಅದನ್ನು ಏನು ಮಾಡಿ ನೀರಿನಲ್ಲಿ ನೆನೆಯೋದಕ್ಕೆ ಇಡಿ. ಆಮೇಲೆ ನೆಕ್ಸ್ಟ್ ಡೇ ಏನು ಮಾಡಿ ಅದರಲ್ಲಿ 1:2 ಅಳತೆಯಲ್ಲಿ ನೀರನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ಗಿಡಗಳಿಗೆ ಹಾಕೋದ್ರಿಂದ ಕಬ್ಬಿನಾಂಶದ ಕೊರತೆಯನ್ನು ನೀವೇನು ಮಾಡ್ಬೋದು, ಕಂಟ್ರೋಲಲ್ಲಿ ತಗೊಳ್ಬೋದು. ಆಮೇಲೆ ಗುಲಾಬಿ ಗಿಡದಲ್ಲೂ ಕೂಡ ಇವಾಗ ಡೆಡ್ ಶೂಟ್ಸ್ ಅಂತ ಬರುತ್ತಲ್ಲ, ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ಡೆಡ್ ಶೂಟ್ಸ್ ಬರ್ತಾ ಇದೆ ಅಂತ. ಅಂಥ ಸಂದರ್ಭದಲ್ಲೂ ಕೂಡ ನೀವೇನು ಮಾಡಬೇಕು, ಈ ಒಂದು ನಿಂಬೆಹಣ್ಣು, ಸಿಟ್ರಸ್ ಫ್ರೂಟ್, ನಾನು ಯಾವ ಒಂದು ವಸ್ತುಗಳನ್ನು ಹೇಳ್ತಾ ಇದ್ದೀನಲ್ಲ ಅದನ್ನು ನೀವು ಗಿಡಗಳಿಗೆ ಕಂಟಿನ್ಯೂಸ್ ಆಗಿ ಬಳಸೋದ್ರಿಂದ ನೋಡಿ ಈ ರೀತಿ ಹೊಸದಾಗಿ ಬರುವಂಥ ಚಿಗುರಿನಲ್ಲಿ ಕಂಪಲ್ಸರಿ ಅದು ಮೊಗ್ಗಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗಿ ಅಲ್ಲಿ ಮುಂದೆ ಗ್ರೋತ್ ಆಗಲ್ಲ, ಅದರಲ್ಲಿ ಮೊಗ್ಗುಗಳು ಕೂಡ ಬರೋಲ್ಲ, ಅದು ಕಾಣೋದಕ್ಕೂ ಕೂಡ ಸುಂದರವಾಗಿ ಕಾಣಲ್ಲ. ಸಿಂಪಲ್ಲಾಗಿ ನೀವು ಟೀ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಟು ಅದನ್ನು ಕೂಡ ನೀವೇನು ಮಾಡ್ಬೋದು, ಗಿಡಗಳ ಮೇಲೆ ಸ್ಪ್ರೇ ಮಾಡ್ಬೋದು, ಮಣ್ಣಿನಲ್ಲೂ ಕೂಡ ಹಾಕ್ಬೋದು. ಕಾಫಿ ಪೌಡ್ರ್ ಕೂಡ ಅದೇ ರೀತಿ ಯೂಸ್ ಮಾಡ್ಬೋದು. ಹಲವಾರು ವೀಡಿಯೋಗಳಲ್ಲಿ ನೀವೆಲ್ಲ ನೋಡಿರ್ತೀರ. ಆದರೆ ಅದನ್ನು ಯಾಕೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಕೇವಲ ಅದನ್ನು ನೀವು ಮಣ್ಣನ್ನು ಆ್ಯಸಿಡಿಕ್ ಆಗಿಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಅಂತ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಹಾಗೆಲ್ಲ ಏನಿಲ್ಲ. ಅದರಲ್ಲೂ ಕೂಡ ಆ ಆ್ಯಸಿಡಿಕ್ ಕಂಟೆಂಟ್ ಜೊತೆ ಅದರಲ್ಲಿ ಕಬ್ಬಿನಾಂಶ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ನಾವು ಕಾಫಿ ಪೌಡರ್, ಟೀ ಪೌಡ್ರನ್ನ ಮಣ್ಣಿನಲ್ಲಿ ಬಳಸಬೇಕಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು, ಈ ರೀತಿ ನಾವು ಬಳಸಿ ಉಳಿದಿರುವಂಥ ವೇಸ್ಟಾಗಿ ಎಸೆಯುವಂಥ ನಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ಲ, ಇದನ್ನು ಕೂಡ ಒಂದು 24 ಗಂಟೆಗಳವರೆಗೆ ನೀರಿನಲ್ಲಿ ನೆನೆಯೋದಕ್ಕೆ ಇಡಿ. ಅದು ಎಷ್ಟು ನೀರು ಲಿಕ್ವಿಡ್ ರೆಡಿ ಆಗಿದೆಯೋ ಅದರಲ್ಲಿ ಅಷ್ಟೇ ಅಳತೆಯಷ್ಟು ನೀರನ್ನು ನೀವು ಮಿಕ್ಸ್ ಮಾಡಿ ನೆಕ್ಸ್ಟ್ ಡೇ ಏನು ಮಾಡಬೇಕು, ಗಿಡಗಳ ಎಲೆಗಳ ಮೇಲೆ ಸ್ಪ್ರೇ ಮಾಡಿ ಮಣ್ಣಿನಲ್ಲೂ ಕೂಡ ಹಾಕ್ಬೋದು. ನೆಕ್ಸ್ಟ್ ಬರುವಂಥದ್ದು ನೋಡಿ, ಕಾಫಿ ಪೌಡ್ರ್. ಇದೆಲ್ಲ ನೀವು ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ ಗಿಡಗಳಲ್ಲಿ ಬಳಸ್ತಾನೆ ಇರ್ತೀರ. ಆದರೆ ತುಂಬ ಜನ ಇದನ್ನು ಏನು ಅಂದ್ಕೊಂಡಿರ್ತಾರೆ, ಇದರಲ್ಲಿ ನೈಟ್ರೋಜನ್ ಇದೆ, ಮೆಗ್ನೇಷಿಯಮ್ ಇದೆ, ಅದು ಇದೆ, ಫಾಸ್ಫರಸ್, ಪೊಟ್ಯಾಷಿಯಮ್ ಇದೆ, ಅದರ ಜೊತೆಗೆ ಇದರಲ್ಲಿ ಐರನ್ ಹೇರಳವಾಗಿರೋದ್ರಿಂದ ಇದನ್ನು ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಗಿಡಗಳಲ್ಲಿ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಗಿಡಗಳು ಕೂಡ ಖಂಡಿತ ಹಚ್ಚ ಹಸಿರಾಗಿ ಬರುತ್ತೆ. ಇದು ತುಂಬ ಏನು ಕಾಸ್ಟ್ಲಿ ಇಲ್ಲ. ನಿಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಕಾಫಿ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಇದು ಇದ್ದೇ ಇರುತ್ತೆ. ಎಕ್ಸ್ಟ್ರಾ ಇದನ್ನು ದುಡ್ಡು ಕೊಟ್ಟು ತರಬೇಕಂತ ಏನಿಲ್ಲ. ಒಂದು ವೇಳೆ ನೀವು ಕಾಫಿ ಯೂಸ್ ಮಾಡಲ್ವಾ, ಟೀ ಪೌಡ್ರ್ ಕೂಡ ಆ ಜಾಗದಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು 1 ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ ಹಾಕಿ, ಹೆಚ್ಚಿಗೆ ಏನು ಬೇಡ, ನೀವು ಮೇಲಿನ ಮೇಲೆ ಬಳಸ್ತಾ ಇದ್ದೀರಾ ಅಂತಂದರೆ ಒಂದು 2 ಚಿಟಿಕೆ ಹಾಕಿದರೂ ಕೂಡ ಸಾಕು. ಯಾವುದೇ ಒಂದು ಗಿಡಗಳಿಗೆ ಓವರ್ ಫರ್ಟಿಲೈಸರ್ ಆದರೂ ಕೂಡ ಗಿಡದ ಮಣ್ಣಿನಲ್ಲಿ ಕಬ್ಬಿನಾಂಶದ ಕೊರತೆ ಆಗುತ್ತೆ. ಹಾಗಾಗಿ ಯಾವುದೇ ಫರ್ಟಿಲೈಸರ್ ಬಳಸ್ತಾ ಇದ್ದೀರಾ ಅಂತಂದರೆ ಅದನ್ನು ನೋಡ್ಕೊಂಡ್ಬಿಟ್ಟು ಬಳಸಿ. ಯಾವ ಗಿಡಕ್ಕೂ ಯಾವುದೇ ಫರ್ಟಿಲೈಸರ್ ಅತಿಯಾಗಿ ಆದರೂ ಕೂಡ ಅದೇನಾಗುತ್ತೆ, ವಿಷವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ವಿಷಯವನ್ನು ನೀವು ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ಸೀವೀಡ್ ಎಕ್ಸ್ಟ್ರಾಕ್ಟ್. ಇದು ಪ್ರತಿಯೊಬ್ಬರ ಗಾರ್ಡ್ನರ್ ಹತ್ರ ಇರಲೇಬೇಕು, ಮಸ್ಟ್. ಇದನ್ನು ತರಿಸ್ಕೊಳ್ಳಿ. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ಅಂಶ ಇದರಲ್ಲಿ ಇದೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನೇನಿದೆಯೋ ಆ ಎಲ್ಲ ಅಂಶಗಳ ಜೊತೆಗೆ ಇದರಲ್ಲಿ ಐರನ್ ಹೇರಳವಾಗಿರೋದ್ರಿಂದ ಇದನ್ನು ನೀವು 8 ದಿನಕ್ಕೊಮ್ಮೆ ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ, ಮಣ್ಣಿನಲ್ಲಿ ಹಾಕೋದ್ರಿಂದ ಕಬ್ಬಿನಾಂಶ ಹೇರಳವಾಗಿ ಗಿಡಗಳಿಗೆ ಸಿಗುತ್ತೆ. ಹಾಗಾಗಿ ನೀವೆಲ್ಲ ಕೇಳಿರ್ಬೋದು, ಸೀವೀಡ್ ಲಿಕ್ವಿಡ್ ಫರ್ಟಿಲೈಸರ್ ಮಣ್ಣಿನಲ್ಲಿ ಹಾಕಿ ಎಲೆಗಳ ಮೇಲೆ ಸ್ಪ್ರೇ ಮಾಡಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅಂತ. ಹೆಚ್ಚಾಗಿ ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಜೊತೆಗೆ ಐರನ್ ಇರೋದ್ರಿಂದ ಅದು ಗಿಡವನ್ನು ಹಸಿರಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸಮುದ್ರದಲ್ಲಿ ತಳದಲ್ಲಿರುವಂಥ ಹಸಿರು ಏನು ಗಿಡಗಳಿರುತ್ತಲ್ಲ, ಶೈವಲಗಳಿರುತ್ತಲ್ಲ, ಅದರಿಂದ ರೆಡಿ ಮಾಡೋದ್ರಿಂದ ಗಿಡಗಳಿಗೆ ತುಂಬಾ ಬೇಗ ಎಫೆಕ್ಟಿವ್ ಆಗಿರುತ್ತೆ. ನೀವೆಲ್ಲ ನಾನು ಹೇಳಿರೋ ರೀತಿ ಫ್ರೀ ಆಫ್ ಕಾಸ್ಟ್ ಜೊತೆಗೆ ಇದನ್ನು ಕೂಡ ತರಿಸಿಟ್ಕೊಳ್ಬೋದು. ಬೇಡ ಅನ್ನೋರು ಇನ್ನುಳಿದಿರುವಂಥ ವಸ್ತುಗಳನ್ನು ಕೂಡ ಬಳಸ್ಕೊಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಬೂದಿ.
ಇವಾಗ ಹೋಳಿ ಹಬ್ಬ ಬರ್ತಾ ಇದೆ, ಕಾಮಣ್ಣನೆಲ್ಲ ಸುಡ್ತಾರೆ. ಆವಾಗೆಲ್ಲ ಕೂಡ ನೀವು ಅಲ್ಲಿ ಸಗಣಿ ಬೆರಣಿ ಸುಟ್ಟಿರ್ತಾರೆ, ಆಮೇಲೆ ಕಟ್ಟಿಗೆಯನ್ನು ಸುಟ್ಟಿರ್ತಾರೆ. ಆ ಒಂದು ಬೂದಿಯನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದರಲ್ಲೂ ಕೂಡ ಅತಿಯಾಗಿ ಹೇರಳವಾಗಿ ಕಬ್ಬಿನಾಂಶ ಇದೆ, ಕ್ಯಾಲ್ಶಿಯಂ ಇದೆ, ಫಾಸ್ಫರಸ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಎಲ್ಲ ಇರೋದ್ರಿಂದ ಇದು ಕೂಡ ಗಿಡದ ಮಣ್ಣಿನಲ್ಲಿ ಏನು ಮಾಡುತ್ತೆ ಅಂತಂದರೆ ಕಬ್ಬಿನಾಂಶವನ್ನು ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು, ಅಕ್ಕ ಗಿಡ ಏನೋ ಚೆನ್ನಾಗಿದೆ ಆದರೆ ಎಲೆಗಳು ಹಳದಿ ಆಗ್ತಾ ಇದೆ, ಯಾಕೆ ಏನು ಗೊತ್ತಾಗ್ತಾ ಇಲ್ಲ, ಏನು ಕೊರತೆ ಹೇಳಿ ಅಂತ. ನೋಡಿ, ಎಲೆಯ ಮೇಲೆ ನಾರ್ಮಲ್ ನೀರನ್ನು ಸ್ಪ್ರೇ ಮಾಡಿ ಅದ್ರ ಮೇಲೆ ಈ ರೀತಿ ಬೂದಿಯನ್ನು ಸಿಂಪಡಿಸಿ. ಇದರಿಂದ ಡೈರೆಕ್ಟಾಗಿ ಎಲೆಗಳು ಅದರಲ್ಲಿರುವಂಥ ಕಬ್ಬಿನಾಂಶವನ್ನು ಹೀರ್ಕೊಳ್ಳುತ್ತೆ, ಫಾಸ್ಫರಸ್ ಪೊಟ್ಯಾಷಿಯಮನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ಡೇ ನೀವೇನು ಮಾಡಿ ಆ ನಾರ್ಮಲ್ ನೀರಿನಿಂದ ಕ್ಲೀನಾಗಿ ತೊಳೆದ್ಬಿಡಿ. ಇದರಿಂದ ಅಲ್ಲಿ ಏನಾದರೂ ಕೀಟಗಳಿದ್ದರೆ ಕೀಟಗಳು ಎಲೆಯಲ್ಲಿರುವಂಥ ಅಂಶವನ್ನು ಹೀರ್ಕೊಳ್ತಾ ಇದ್ದರೆ ಅದು ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಆಮೇಲೆ ಎಲೆಗಳಿಗೆ ಡೈರೆಕ್ಟಾಗಿ ಕಬ್ಬಿನಾಂಶ ಕೂಡ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು ನೋಡಿ, ಈ ರೀತಿ ನೀವು ನಾರ್ಮಲ್ ನೀರಿನಲ್ಲಿ ಅರ್ಧ ಚಮಚ ಬೂದಿಯನ್ನು ಹಾಕಿ ಒಂದು ದಿನ ಬಿಡಿ ಅಥವಾ ಒಂದು 2 ಗಂಟೆ ಬಿಡಿ. ಅದನ್ನು ಒಂದು ಅರ್ಧ ದಿನ ಬಿಟ್ಟರೆ ಎಕ್ಸ್ಟ್ರಾ ನೀರನ್ನು ಹಾಕುವಂಥ ಅಗತ್ಯ ಇಲ್ಲ. ಒಂದು ವೇಳೆ 24 ಗಂಟೆಗಳವರೆಗೆ ನೀವೇನಾದರೂ ಬೂದಿಯನ್ನು ನೆನೆಸಿಡ್ತಾ ಇದ್ದೀರಾ ಅಂತಂದರೆ ಅದು ಎಷ್ಟಿದೆಯೋ ಅದರ ಇನ್ನಷ್ಟು ನೀರನ್ನು ಮಿಕ್ಸ್ ಮಾಡಿ 1:2 ಅಳತೆಯಲ್ಲಿ ನೀರನ್ನು ಮಿಕ್ಸ್ ಮಾಡಿ ಇದನ್ನು ಮಣ್ಣಿನಲ್ಲಿ ಕೊಡೋದ್ರಿಂದ, ಜರಡಿ ಹಿಡಿದು ಗಿಡಗಳಿಗೂ ಕೂಡ ಸ್ಪ್ರೇ ಮಾಡೋದ್ರಿಂದ ಡೈರೆಕ್ಟಾಗಿ ಗಿಡಗಳಿಗೆ ಏನಾಗುತ್ತೆ, ಕಬ್ಬಿನಾಂಶ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಮೊಟ್ಟೆಯ ಸಿಪ್ಪೆಯ ಪೌಡ್ರ್. ಇದು ತುಂಬ ಜನ ನಾವು ಉಪಯೋಗಿಸಲ್ಲ, ಬಳಸಲ್ಲ ಅಂತ ಹೇಳ್ತಾ ಇದ್ರಿ. ನಾವು ಕೂಡ ಬಳಸಲ್ಲ. ಆದರೆ ನಾನು ಏನು ಮಾಡ್ತಾ ಇದ್ದೀನಿ, ನಮ್ಮ ಅಕ್ಕಪಕ್ಕದ ಮನೆಯವರ ಹತ್ರ ಕೇಳಿ ತೊಗೊಂಡು ಇದನ್ನು ಚೆನ್ನಾಗಿ ತೊಳೆದು ಗ್ಲೌಸ್ ಹಾಕಿ ತೊಳಿತೀನಿ. ನಾವು ಕೂಡ ಇದನ್ನು ಕನ್ಸ್ಯೂಮ್ ಮಾಡಲ್ಲ, ಹಾಗಾಗಿ ಗ್ಲೌಸ್ ಹಾಕ್ಕೊಂಡು ತೊಳೆದು ಅದನ್ನು ಏನು ಮಾಡ್ತಾ ಇದ್ದೀನಿ, ಒಂದು ವೇಸ್ಟ್ ಮಿಕ್ಸಿ ಜಾರನ್ನು ಅದಕ್ಕೋಸ್ಕರ ಅಂತ ಇಟ್ಟಿದ್ದೀನಿ. ಅದರಲ್ಲಿ ಪೌಡರ್ ಮಾಡಿ ನಾನು ಏನು ಮಾಡ್ತೀನಿ, ಇದನ್ನು ಗಿಡಗಳಿಗೆ ಬಳಸ್ತೀನಿ. ಸೊ ಇದು ಇಲ್ಲ ಅಂತಂದರೆ ನೀವು ನಾನು ಹಿಂದೆ ಹೇಳಿರುವಂಥ ವಸ್ತುಗಳನ್ನು ಬಳಸ್ಬೋದು. ಆದರೆ ಇದರಲ್ಲೂ ಕೂಡ ಕಬ್ಬಿನಾಂಶ ಇರೋದರಿಂದ ನಾನು ಇದರಲ್ಲಿ ಇವತ್ತು ಮೆನ್ಷನ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನೀವೇನು ಮಾಡ್ಬೋದು, ಒಂದು ಅರ್ಧ ಚಮಚ ತಿಂಗಳಿಗೊಮ್ಮೆ ಅಥವಾ ಒಂದು 20 ದಿನಕ್ಕೊಮ್ಮೆ ಮಣ್ಣಿನಲ್ಲಿ ಹಾಕೋದ್ರಿಂದ, ಅಥವಾ ಈ ಪೌಡರನ್ನು ನೀರಿನಲ್ಲಿ ನೆನೆಯೋದಕ್ಕಿಟ್ಟು ಆ ನೀರನ್ನು ಕೂಡ ಮಣ್ಣಿನಲ್ಲಿ ಅಥವಾ ಗಿಡದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಏನಾಗುತ್ತೆ, ಕಬ್ಬಿನಾಂಶ ಸಿಗುತ್ತೆ. ಜೊತೆಗೆ ಅದರಲ್ಲಿ ಕ್ಯಾಲ್ಶಿಯಂ ಕೂಡ ಚೆನ್ನಾಗಿರೋದ್ರಿಂದ ಗಿಡದ ಕಾಂಡಗಳು ಆರೋಗ್ಯಕರವಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಬರುವಂಥದ್ದು ಬಾಳೆಹಣ್ಣಿನ ಸಿಪ್ಪೆ. ಇದರಲ್ಲಿ ನೀವು ಹೇಳೋದೇ ಬೇಡ, ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇರ್ತೀರ. ಆದರೂ ಕೂಡ ತುಂಬ ಜನರಿಗೆ ಇದರ ಒಂದು ಬೆನಿಫಿಟ್ ಸಿಕ್ಕಿರಲ್ಲ. ಯಾಕಂತಂದರೆ ನಾವು ಒಣಗಿರುವಂಥ ಸಿಪ್ಪೆಯನ್ನು ಬಳಸಿದ್ರೆ ಅದರಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರುತ್ತೆ. ಆದರೆ ಇಲ್ಲಿ ಹಸಿಯಾಗಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡಿ. ನನ್ನ ಹತ್ರ ಸದ್ಯಕ್ಕೆ ಇಲ್ಲ, ಹಾಗಾಗಿ ನಾನು ಒಣಗಿರುವಂಥದ್ದನ್ನೇ ತೋರಿಸ್ತಾ ಇದ್ದೀನಿ. ಹಸಿ ಬಾಳೆಹಣ್ಣಿನ ಸಿಪ್ಪೆ ಹಳದಿಯಾಗಿರಬಾರ್ದು, ಗ್ರೀನ್ ಕಲರ್ ಇರಬೇಕು. ಹಸಿಯಾಗಿರುವಂಥ ಹಸಿರು ಬಣ್ಣದ ಬಾಳೆಹಣ್ಣಿನ ಸಿಪ್ಪೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ, ಅದು ಎಷ್ಟಿದೆಯೋ ಅದಕ್ಕೆ ಇನ್ನಷ್ಟು ನೀರನ್ನು ಮಿಕ್ಸ್ ಮಾಡಿ ಮಣ್ಣಿನಲ್ಲಿ ಕೊಡೋದ್ರಿಂದ ಅಥವಾ ಸ್ಪ್ರೇ ಮಾಡೋದ್ರಿಂದ ಕೂಡ ಮಣ್ಣಿನಲ್ಲಿ ಏನಾಗುತ್ತೆ, ಕಬ್ಬಿನಾಂಶದ ಕೊರತೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಲಾಸ್ಟ್ ಬಂದು ಇಲ್ಲಿ ಅಲೋವೆರಾ. ಇದರಲ್ಲೂ ಕೂಡ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಹೇಗೆ ಇದು ರೂಟಿಂಗ್ ಹಾರ್ಮೋನ್ ಹಾಗೂ ಆ್ಯಂಟಿಫಂಗಲ್, ಆ್ಯಂಟಿಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆಯೋ ಅದರ ಜೊತೆಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಥರನೇ ಇದರಲ್ಲೂ ಕೂಡ ಕಬ್ಬಿನಾಂಶ ಹೇರಳವಾಗಿದೆ. ಹಾಗಾಗಿ ಇದನ್ನು ನೀವು ಮಣ್ಣಿನಲ್ಲಿ ಹಾಕಿ ಗಿಡಗಳ ಎಲೆಗಳ ಮೇಲೆ ಸ್ಪ್ರೇ ಮಾಡಿ, ಇದು ಕೂಡ ನಿಮ್ಗೆ ಏನಾಗುತ್ತೆ, ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ವಸ್ತುಗಳಿಂದ ನಾವು ಗಿಡಗಳಲ್ಲಿ ಉಂಟಾಗುವಂಥ ಐರನ್ ಡೆಫಿಷಿಯನ್ಸಿ, ಕಬ್ಬಿನಾಂಶದ ಕೊರತೆಯನ್ನು ನೀಗಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ, ಮಾಹಿತಿಯನ್ನು ಕೊಟ್ಟಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ, ಮೊಗ್ಗುಗಳು ಅರಳ್ತಾ ಇಲ್ಲ, ಮೊಗ್ಗುಗಳು ಹಳದಿಯಾಗಿ ಉದುರ್ತಾ ಇದೆ ಅನ್ನೋರು ಈ ಒಂದು ಮೆಥಡನ್ನು ಫಾಲೋ ಮಾಡಿ ನೋಡಿ. ನಿಮಗೂ ಕೂಡ ಖಂಡಿತ ಈ ಒಂದು ಬೆನಿಫಿಟ್ ಸಿಗುತ್ತೆ. ನಿಮ್ಮ ಗಿಡದಲ್ಲೂ ಇದೇ ರೀತಿ ಹೂಗಳು ಬರುತ್ತೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಬಾಯ್. ಟೇಕ್ ಕೇರ್.